ಒಂದು ಸ್ಪೆಷಲ್ ಮಸಾಲೆಯನ್ನ ಉಪಯೋಗಿಸಿಕೊಂಡು ಉತ್ತರ ಭಾರತದ ಚಿಕ್ಕರ್ ಚೋಲೆ ಕರಿಯನ್ನ ಮಾಡೋಣ. ಇದು ಚೆನ್ನ ಮಸಾಲೆಗಿಂತ ಸ್ವಲ್ಪ ದಪ್ಪವಾಗಿದ್ದು ರುಚಿನೂ ಕೂಡ ವಿಭಿನ್ನವಾಗಿರುತ್ತದೆ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 1 ಕಪ್ ಕಾಬೂಲ್ ಕಡಲೆಯನ್ನು 6 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ನೀರನ್ನೆಲ್ಲ ತೆಗೆದು ಒಂದು ಕುಕ್ಕರ್ಗೆ ಹಾಕಿ ಅದು ಮುಳುಗುವಷ್ಟು ನೀರನ್ನ ಸೇರಿಸಿ 3/4 ಟೀ ಸ್ಪೂನ್ ಉಪ್ಪನ್ನ ಹಾಕಿ 4 ರಿಂದ 5 ವಿಸಿಲ್ ಕೂಗಿಸಿ. ಇವಾಗ ಕಾಬೂಲ್ ಕಡಲೆ ತುಂಬಾ ಚೆನ್ನಾಗಿ ಬೆಂದಿರೋದನ್ನ ನೋಡ್ಬೋದು. ಬೆಂದ ಕಾಬೂಲ್ ಕಡಲೆಯನ್ನು 1/4 ಕಪ್ ಆಗುವಷ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಬೆಳ್ಳುಳ್ಳಿ 8 ಎಸಳು, ಶುಂಠಿ 1 ಇಂಚು, ಬೇಯಿಸಿದ ಆಲೂಗಡ್ಡೆ ಅರ್ಧ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸು 1, ಮೊಸರು 1/4 ಕಪ್ ಇವೆಲ್ಲವನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಕಾದ ನಂತರ ಜೀರಿಗೆ 1 ಟೀ ಸ್ಪೂನ್, ಸಣ್ಣ ಹೆಚ್ಚಿದ ಈರುಳ್ಳಿಯನ್ನ ಸೇರಿಸಿ ಸ್ವಲ್ಪ ಕಂದು ಬಣ್ಣ ಬರುವ ತನಕ ಹುರಿದು 1/4 ಟೀ ಸ್ಪೂನ್ ಅರಿಶಿನ, 3/4 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಖಾರದ ಪುಡಿ 1/4 ಟೀ ಸ್ಪೂನ್, ಹಾಗೆಯೇ ಮನೆಯಲ್ಲೇ ಮಾಡಿದ 2 ಟೀ ಸ್ಪೂನ್ ಚೋಲೆ ಮಸಾಲಾ ಪುಡಿಯನ್ನ ಹಾಕಿ ಸ್ವಲ್ಪ ಹೊತ್ತು ಹುರಿದು ರುಬ್ಬಿಕೊಂಡಿರುವ ಮಿಶ್ರಣವನ್ನ ಸೇರಿಸಿ 2 ನಿಮಿಷದ ತನಕ ಹುರಿಯಬೇಕು. ಇದಕ್ಕೆ ಬೇಯಿಸಿದ ಕಡಲೆಯನ್ನು ನೀರಿನ ಸಮೇತವಾಗಿ ಸೇರಿಸಿ ಒಮ್ಮೆ ಮುಗುಚಿ ನಂತರ ಅರ್ಧ ಟೀ ಸ್ಪೂನ್ ಉಪ್ಪನ್ನ ಹಾಕಿ ಹದ ನೋಡಿಕೊಂಡು ನೀರನ್ನ ಸೇರಿಸಿ ಕಲಸಿ 4 ರಿಂದ 5 ನಿಮಿಷ ಕಡಿಮೆ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಕುದಿ ಬರಿಸಿ. ಇಲ್ಲಿ ಮಸಾಲೆ ಹಾಗೂ ಕಾಬೂಲ್ ಕಡಲೆ ಎರಡೂ ಕೂಡ ಚೆನ್ನಾಗಿ ಹೊಂದಿಕೊಂಡಿದೆ. ನಂತರ ಸಣ್ಣ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನ ಕೊಡಬೇಕಾಗತ್ತೆ. ಒಗ್ಗರಣೆಗೆ ತುಪ್ಪ, ತುರಿದ ಶುಂಠಿ, ಓಂಕಾಳು ಸ್ವಲ್ಪ, ಒಣಮೆಣಸು ಸ್ವಲ್ಪ, ಕಸೂರಿ ಮೇಥಿ ಸ್ವಲ್ಪ ಇವೆಲ್ಲವನ್ನ ತುಪ್ಪದೊಂದಿಗೆ ಒಗ್ಗರಣೆ ಮಾಡಿ ಹಾಕಿದ್ರೆ ರುಚಿಯಾದ ಚಿಕ್ಕರ್ ಚೋಲೆ ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ದಪ್ಪವಾಗುತ್ತೆ. ಇದನ್ನ ಪೂರಿ, ಚಪಾತಿ, ರೋಟಿ ಜೊತೆ ತಿನ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.